ಗುಜ್ಜನಡು ಗ್ರಾಮದಲ್ಲಿ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ. ಮಾಜಿ ಶಾಸಕ ರಾಜೇಶ್ ಗೌಡ ಶ್ಲಾಘನೆ. ದೇವರ ಶಂಕುಸ್ಥಾಪನೆಗೆ ಜನಸಾಗರ. ಪಾವಗಡ ತಾಲೂಕಿನ ಐತಿಹಾಸಿಕ ಗುಜ್ಜನೂಡು ಗ್ರಾಮದಲ್ಲಿ ಆಯೋಜಿಸಲಾದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಭಕ್ತಿ ಭಾವದಿಂದ ನೆರವೇರಿತು. ದೇವರ ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಅಪಾರ ಸಂಖ್ಯೆಯ ಭಕ್ತರು ಪಾಲ್ಗೊಂಡು ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ರಾಜೇಶ್ ಗೌಡ ಮಾತನಾಡಿ, ಇಂತಹ ಕಾರ್ಯಕ್ರಮಗಳು ಮುಂದಿನ ಪೀಳಿಗೆಗೆ ಸಂಸ್ಕಾರ ಮತ್ತು ಇತಿಹಾಸ ತಿಳಿಸಲು ಸಹಾಯಕಾರಿಯಾಗಿವೆ ಎಂದು ತಿಳಿಸಿದರು. ದೇವಸ್ಥಾನ ನಿರ್ಮಾಣದಲ್ಲಿ ಹಣಕ್ಕಿಂತ ಮನಸ್ಸುಗಳ ಏಕತೆ ಮುಖ್ಯವೆಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ಕೆ ರಾಮಣ್ಣ, ಮಹಾಲಕ್ಷ್ಮಿ ಲೇಔಟ್ ಶಾಸಕ ಗೋಪಾಲಯ್ಯ, ವಕೀಲ ಎಪಿ ರಂಗನಾಥ್, ವೈದ್ಯರಾದ ರಾಜೇಶ್ ಗೌಡ, ಕದ್ರೇಹಳ್ಳಿ ಜಗನ್ನಾಥ್, ದಾಸೇಗೌಡ, ನರಸಿಂಹಮೂರ್ತಿ, ಸ್ಪಂದನ, ನಸ್ರಿ, ಡಾಕ್ಟರ್ ಮಹೇಶ್ ನಾಗಪ್ಪ, ನಿವೃತ್ತ ಸಬ್ ರಿಜಿಸ್ಟ್ರಾರ್ ರಾಮಣ್ಣ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಹೈಕೋರ್ಟ್ ವಕೀಲ ಹನುಮಂತರಾಯಪ್ಪ, ಡಾಕ್ಟರ್ ಕಿರಣ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮೂಟೆ ಹನುಮಂತರಾಯಪ್ಪ, ಸಮಾಜ ಸೇವಕಿ ಸಾಯಿ ಸುಮನ್, ಹನುಮಂತರಾಯಪ್ಪ, ಮೂಡ್ಲಗಿರಿಯಪ್ಪ ಹಾಗೂ ಶಿಕ್ಷಕ ಶ್ರೀನಿವಾಸಮೂರ್ತಿ ಅವರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು. 4 ಹಳ್ಳಿಗಳ ಪ್ರಮುಖರು ಹಾಗೂ ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಪ್ರಾರ್ಥನೆ ಸಲ್ಲಿಸಿದರು. ಮನೆ ಹತ್ರ ಇದ್ರೆ ಹೋಗಿ ದೇವಸ್ಥಾನದಲ್ಲಿ ಹೋಗಿ ಪ್ರಸಾದ ಹಂಚಿ ಒಂದು 3 ಜನಕ್ಕಾದ್ರೂ ಪ್ರಸಾದ ಹಂಚಿ ಅಲ್ಲಿ ಕೂತಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ನನ್ನ ದಿನನಿತ್ಯದ ಕಾರ್ಯಕ್ರಮ ಆಗ್ತಕ್ಕಂಥದ್ದು. ಅದರಿಂದ ಇಲ್ಲೂ ಬರ್ತೀನಿ, ಮುಂದೆ ಇದು ಇಲ್ಲಕ್ಕೂ ಈ ಕ್ಷೇತ್ರಕ್ಕೂ ಬರ್ತೀನಿ. ಇದಕ್ಕೆ ಎಲ್ಲರೂ ಸಹಾಯವನ್ನು ಬೇಕು. ಇವತ್ತು 16 ಕಡೆ ನಾನು ನನ್ನ ಕ್ಷೇತ್ರದಲ್ಲಿ ದೇವಸ್ಥಾನ ಮಾಡ್ತಾ ಇದ್ದೇನೆ. ಸಣ್ಣಕ್ಕೆ ಬೇಲ್ ಅಂತ ಇದರಲ್ಲಿ ದೇವಸ್ಥಾನ ಕಟ್ಟಿಸಿದ್ದೇನೆ. ವಿಗ್ರಹ ತರಬೇಕು, ಗೋಪುರ ಒಂದು ಅವ್ರನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ಆ ಗ್ರಾಮದವ್ರನ್ನ ಎಲ್ಲ ನನ್ನ ಕೈಲಿ ಹಾಕಿಸ್ಬೇಡಿ, ನಿಮ್ಮ ಕಾಣಿಕೆನೂ ಇರಬೇಕು. ಒಂದು 100 ಜನ 100 ರೂಪಾಯಿ ಹಾಕ್ಬಿಟ್ಟು ವಿಗ್ರಹ ಬುಕ್ ಮಾಡೋದಕ್ಕೆ ನಾನು ಒಬ್ಬನು ನನ್ನ ಕುಟುಂಬದ ಒಬ್ಬ ಕೈಲಿ ಹಾಕಿಸ್ಕೊಡುದು 100 ಜನ ಹಾಕ್ಬೇಕು. ಆ ರೀತಿ ಆದ್ರೆ ನಮ್ಮ ದೇವಸ್ಥಾನ, ನಮ್ಮ ಊರು ಉದ್ಧಾರ ಆಗಲಿ. ಅದ್ರ ಜೊತೆಗೆ ಡಾಕ್ಟರ್ ಕಿರಣ್ ಆಗಲಿ ಅಥವಾ ಹನುಮಂತರಾವ್ ಆಗಲಿ ಮತ್ತಿನ್ನಿತರ ಮುಖಂಡರು, ನಮ್ಮ ಊರಿನಲ್ಲಿ ಇಷ್ಟು ಚಿಕ್ಕ ಊರಾದ್ರೂ ಕೂಡ ಸುಮಾರು ಜನ ದೇಶ ವಿದೇಶಗಳಲ್ಲಿ ಪ್ರಖ್ಯಾತ ವೈದ್ಯರಾಗಿದ್ದಾರೆ, ಪ್ರಖ್ಯಾತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ಊರಲ್ಲಿ ಹುಟ್ಟಿದ್ದೇ ಒಂದು ಸುದೈವ ನಾನಂತೂ ಭಾವಿಸ್ತೇನೆ. ಗುಜ್ಜನಡು ಗ್ರಾಮವನ್ನ ಇಡೀ ವಿಶ್ವದಲ್ಲಿ ನೋಡ್ತಕ್ಕಂಥ ಒಂದು ನಮ್ಮ ಪಾವಗಡದಲ್ಲಿ ಸೋಲಾರ್ ಪಾರ್ಕ್ ಆಯಿತು. ಅದಕ್ಕೂ ಕೂಡ ನಮ್ಮ ಗ್ರಾಮ ದೇವತೆನೇ ನಮಗೆ ಪ್ರೇರಣೆ ಮಾಡಿರ್ಬೋದು. ಯಾಕಂದ್ರೆ ಇದನ್ನ ನೀವು ಗೊತ್ತಿದೆಯಲ್ಲೋ, ಈ ಪಾರ್ಕ್ ಅನ್ನ ಮಾಡಬೇಕಾದಾಗ ಸುಮಾರು 12-13 ಸಾವಿರ ಎಕರೆ ಜಮೀನು ಬೇಕಾಗಿತ್ತು. ಒಂದೇ 1 ನಿಮಿಷ ಹೇಳ್ತೀನಿ, ಯಾಕಂದ್ರೆ ದಯವಿಟ್ಟು ತಪ್ಪು. ಕ್ಷಣ ಕ್ಷಣದ ಸುದ್ದಿಗಾಗಿ ಯೂನಿವರ್ಸ್ 369 ವಾಹಿನಿಯನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ.